ಅವ್ವ ಬೇಯವ್ವ ಮೀನವ ಶಿಲವ ಬರ್ರಿ ಕುತ್ಕೋ ಬರ್ರಿ ಅಲ್ಲ ಯಾಕೆ ನಿಂತೀರಿ ಅಲ್ಲ ಬೇಯವ್ವ ಯಾಕ ಇಲ್ಲಿ ಕುಂತಿಯಲ್ಲ ಬಂದು ಎದಕ್ಕೆ ಏನಾತ ಬೇ ಏನಿಲ್ಲವ ಅದ ನಿಮ್ಗೆ ಬಂಗಾರ ಸರ ಮಾಡಿಸಿದ್ದೆಲ್ಲ ಅದ್ರದ್ದು ಚಿಂತೆ ಹತ್ತು ಬಿಟ್ಟೈತಿ ನನಗಂತೂ ಎಲ್ಲೋಗೋಯ್ತು ಏನು ಒಟ್ಟು ಸಿಗವಲ್ದು ಇಡೀ ನನ್ನ ಕ್ವಾಣಿನೆಲ್ಲ ಹುಡುಕ್ಯಾಡಿದೆ ನಾನು ಆದರೂ ಎಲ್ಲೂ ಸಿಗವಲ್ದಪ್ಪ ಯಪ್ಪ ಏನು ಮಾಡಬೇಕು ಏನೋ ನನಗಂತೂ ತಿಳಿಲಾರ್ದಂಗೆ ಆಗ್ಬಿಟ್ಟೈತಿ ಯವ್ವ ನನಗಂತೂ ನಿನ್ನ ಸೊಸೆಯರ ಮೇಲೆ ಭಾಳ ಬೇಸರ ಆಗ್ಬಿಟ್ಟೈತೆ ನೋಡ್ಬೇ ಅಲ್ಲ ಬೇ ನನ್ನ ಗಂಡ 20,000 ರೂಪಾಯಿ ಇಸ್ಕೊಂಡು ಹೋದ್ರೆ ಅವತ್ತೇನು ತಿಂದು ಬಿಡ್ತಿದ್ದಾನೆ ಬೇ ರೊಕ್ಕನ ನಿಮಗೇನು ವಾಪಸ್ ಕೊಡಂಗೇ ಇಲ್ಲನ ನಿನ್ನ ಸೊಸಿ ಅಂದರೂ ಭಾಳ ಬೇಸರ ಮಾಡಿಬಿಟ್ಲವ ನನ್ನ ಗಂಡಗಂತೂ ಭಾಳ ಬೇಸರ ಆಗ್ಬಿಟ್ಟೈತಿ ಈ ಮನೆಗೆ ಇನ್ನು ಮೇಲೆ ಹೆಜ್ಜೆ ಇಡಲ್ಲ ಅಂತ ಅನ್ನ ಕುಂತ್ಬಿಟ್ಟಾರ ಅವರು ಅಲ್ಲ ಬೇಯವ್ವ ಮನೆಗೆ ಬಂದು ಅಳಿಯಂದ್ರಾಗ ಯಾರು ಹಂಗೆ ಅವಮಾನ ಮಾಡ್ತಾರನ್ ಬೇ ನೀನು ಓಡಾಟ ಸುಮ್ಮನೆ ಇದೆಯವ ಯವ್ವ ಆಕೆನ ನಿನ್ನ ಸೊಸಿ ಪಂಚವನ್ನ ಒದ್ದು ಹೊರಗಡೆ ಹಾಕ ಮನೆಯಿಂದ ಅವಾಗ ಮನೆಯೆಲ್ಲ ಶಾಂತಿ ಇರ್ತೈತಿ ಯವ್ವ ನಾನಾರ ಏನು ಮಾಡಲಿ ನಾನು ಇವ್ರನ್ನ ಕರ್ಕೊಂಡು ನಾನು ಕೋಣೆಗೆ ಹೋಗ್ಬಿಟ್ಟಿದ್ರೆ ಶಾಣಕ್ಕೆ ಆಗ್ಬಿಡ್ತಿದ್ದೆ ನಾನು ಇವರು ಎಲ್ಲರೂ ಹೊಲಕ್ಕೆ ಹೋಗಿದ್ರಲ್ಲ ಹಾಗಾಗಿ ಈಗಲೇ ಏನು ಬರಲ್ಲ ಬಿಡು ಇವ್ರು ಅಂತಂದು ರೊಕ್ಕ ಇಲ್ಲಿಗೆ ತೊಗೊಂಬಂದು ಕೊಟ್ಟೆ ನೋಡಿ ಯವ್ವ ಅದ ನಾ ಮಾಡಿದ ದೊಡ್ಡ ತಪ್ಪು ಈಗ ಹೆಚ್ಚು ಕಮ್ಮಿ ಏನಾರ ಮಾತಾಡಿದ್ವಿ ಅಂದ್ರೆ ಪಂಚವ ವಿಷಯನ ಏನಾರ ಮನ್ಯಾಗ ಯಾರ ಮುಂದಾರ ಹೇಳಿದ್ಲಂದ್ರೆ ನಮ್ಮ ಕತೆಯ ಆಟ ಇನ್ನೊಂದಿಷ್ಟು ನಿಮ್ಮ ಅಣ್ಣನರು ಈಗಲೇ ನನ್ನ ಮೇಲೆ ಉರಿದು ಬಿಡಾಕೊಂತಾರ ಇದೊಂದಿಟ್ಟು ಗೊತ್ತಾತಂದ್ರೆ ಅಷ್ಟ ನನ್ನನ್ನು ಮನ್ಯಾಗ ಇಟ್ಕೊನಲ್ಲ ಹಂಗೆ ಮಾಡ್ತಾರವರು ಯವ್ವ ನಮಗಂತೂ ಈ ಆಸ್ತಿಯಾಗ ಪಾಲು ಬೇಕವ್ವ ಯಾಕೆ ಹೆಣ್ಮಕ್ಳಿಗೆ ಏನು ಪಾಲ ಇಲ್ಲನ ನಾವು ಅದಕ್ಕೆ ನನ್ನ ಗಂಡ ಅಂದ ನೀನು ಸರಾಯಿಸ್ಕೊಂಬರ್ಲಿಲ್ಲ ಅಂದ್ರೆ ಹೋಗ್ಲೆತ್ತ ಹಾಳಾಗಿ ಪಾಲರ ಕೇಳು ನಿಮ್ಮ ಒಂದು ಆಸ್ತಿಯಾಗ ಹೆಂಗೋ ಆಸ್ತಿ ಭಾಗ ಮಾಡ್ತಾರೆ ಏನೋ ನೋಡು ನಿಮ್ಗೆ ಎಷ್ಟು ಬರ್ತೈತೆ ನೋಡಿ ಹೆಣ್ಮಕ್ಳಿಗೆ ನೀವು ಅದ್ರಾಗ ಪಾಲು ತಗೋರಿ ನೀವು ಯಾಕೆ ಬಿಡ್ತೀರಿ ಅಂತ ಅನ್ನ ಕುಂತಾನ ಬೇ ಹೌದು ಬೇ ಯವ್ವ ನಮಗೂ ಹೊಲ್ದಾಗ ಮನ್ಯಾಗ ಎರಡು ಕಡೆ ಭಾಗ ಬೇಕಪ್ಪ ಇಲ್ಲ ಅಂದ್ರೆ ನಾವಂತೂ ಮನೆ ಬಿಟ್ಟು ಹೋಗಂಗಿಲ್ಲ ನೋಡ್ಬೇ ನೀವು ಸದ್ಯಕ್ಕೆ ಸುಮ್ಮನೆ ಇರ್ರಿ ಅದ್ರ ಬಗ್ಗೆ ಎಲ್ಲ ನಾನು ಟೈಮ್ ನೋಡಿ ಮನ್ಯಾಗ ಮಾತಾಡ್ತೀನಂತ ಈಗ ಮಾತ್ರ ಸುಮ್ಮನೆ ಇರ್ರಿ ಯಾಕಂದ್ರೆ ಈಗ ಹೆಂಗಾರ ಮಾಡಿ ನಮ್ದು ಬಂಗಾರನ ಪತ್ತೆ ಹಚ್ಚನೆ ಈ ಮನ್ಯಾಗ ಆ ಬಂಗಾರ ಸಿಕ್ತಂದ್ರೆ ಆಮೇಲೆ ಬೇಕಾರ ಪಾಲದ ಬಗ್ಗೆ ಮಾತಾಡಕ್ಕೆ ಬರ್ತೈತಿ ನೀವ್ಯಾಕೆ ಬೇಸರ ಮಾಡ್ಕೋತೀರಿ ಈ ಮನ್ಯಾಗ ಈ ಹೊಲ್ದಾಗ ಎರಡರಲ್ಲೂ ನಿಮಗೆ ಭಾಗ ಬರಬೇಕು ಹಂಗೆ ಮಾಡ್ತೀನಿ ನಾನು ನೀವೇನೋ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಸರಿ ಆತು ತಗೋಬೇವ ನಿನ್ನ ಮಾತು ಕೇಳಿ ಸುಮ್ಮನೆ ಅದೀವಿ ಈಗ ಇಲ್ಲ ಅಂದಿದ್ರೆ ಇವತ್ತು ಜಗಳ ತಕ್ಕೊಂಡು ನಿಂತ್ಕೊಂಡ್ಬಿಡ್ತಿದ್ದೆ ನಾನಂತೂ ಬೇಡ ಮೊದಲೇ ಇವತ್ತು ಅಮಾಸೆ ದಿನ ಮನ್ಯಾಗ ಜಗಳ ಮಾಡೋದು ಬೇಡ ನಾನು ನಿಮ್ಮ ಜೊತೆ ಹೇಳ್ತೀನಂತ ತಗೋ ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡ್ತೀನಂತ ನೀವೇನು ಬೇಸರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಮುಂದೆ ಏನು ಮಾಡ್ಬೇಕು ಅನ್ನೋದು ನನಗೆ ಗೊತ್ತೈತಿ ಮೀನವ ಶಿಲವ ಇಲ್ಲೇ ಅದಿರನ ಚಲೋ ಆತು ಬಿಡು ನಿಮ್ಮ ಜೊತೆ ನಾ ಮಾತಾಡ್ಬೇಕಂತ ನಿಮ್ಮ ಕೋಣೆಗೆ ಹೊಂಟಿದ್ನ ಅಷ್ಟ್ರಾಗ ನೀವ ಸಿಕ್ಕ್ರಿ ನೋಡು ಏನತ್ತಿಯಮ್ಮ ಅಂಥದ್ದು ಮಾತಾಡೋದಿರೋದು ಮತ್ತು ನೀವು ಊರಿಗೀರಿಗೆ ಏನು ಹೋಗಕ್ಕೆ ಹೋಗ್ಬೇಡ್ರವ ಇವತ್ತು ಇದು ನಾಳೆ ನೇತ್ರ ಒಂದು ಹೋಳಿಗೆ ಉಣ್ಣಕ್ಕೆ ಹೊಂಟೈತಲ್ಲ ಮತ್ತು ನೀವು ಹೋಗಂತ್ರಿ ಅಂತ ನಿಮ್ಮ ಗಂಡಗೆ ಫೋನ್ ಹಚ್ಚಂದೇನ ಬೇಕಾದ್ರೆ ಫೋನ್ ನಂಬರ್ ಕೊಡ್ರಿ ನಾ ಫೋನ್ ನಂಬರ್ ಐತಿ ಬಿಡು ನಿಮ್ಮ ಅಣ್ಣನ ಹತ್ರ ಐತಿ ನಾ ಫೋನ್ ಹಚ್ಚಿ ಹೇಳ್ತೀನಂತ ಮತ್ತು ನೀವು ನಾಳೆಗೆ ರೆಡಿ ಆಗ್ರವ ಹೋಗಂತ್ರಿ ಅಂತ ಆ ಥರ ನೀವು ಅಷ್ಟೇ ನಾಳೆಗೆ ಹೋಗಂತ್ರಿ ಅಂತ ರೆಡಿ ಆಗ್ರಿ ಮತ್ತು ನಾನು ಯಾಕೆ ಹೋಗ್ಲಿ ನಾ ಮಾತ್ರ ಎಲ್ಲೂ ಹೋಗಂಗಿಲ್ಲ ನನಗೆ ಎಲ್ಲೂ ಹೋಗೋಕ್ಕಾಗಂಗಿಲ್ಲ ಮೊಣಕಾಲು ನೋವು ನಾ ಅಂತೂ ಮನ್ಯಾಗ ಇರ್ತೀನಪ್ಪ ನೀವು ಬೇಕಾದ್ರೆ ಹೋಗಂಗಿದ್ರೆ ಎಲ್ಲರೂ ಹೋಗ್ರಿತ್ತದ ಅಲ್ರಿ ಎತ್ತಾರ ಯಾಕೆ ಹಿಂಗೆ ಮಾತಾಡ್ತೀರಿ ಮೊಮ್ಮಗಳದು ಮದ್ವೆ ನಡೆಯಾಕುಂತೈತಿ ಮನ್ಯಾಗ ಮೊಮ್ಮಕ್ಕಳದಾಗ ಮೊದಲೇ ಮದ್ವೆ ಮನ್ಯಾಗ ನಡೆಯಾಕುಂತೈತಿ ನೀವು ನೋಡಿದ್ರೆ ಹಿಂಗೆ ಮಾತಾಡ್ತಿರಲ್ಲ ಇದು ಸರಿ ಅನಿಸ್ತೈತನ ಮನ್ಯಾಗ ಹಿರಿಯರಾಗಿ ನೀವು ಹೋಗ್ಬೇಕು ಮುಂದಕ್ಕೆ ಎಲ್ಲಾರನ್ನೂ ಕರ್ಕೊಂಡು ನೀವು ನೋಡಿದ್ರೆ ಹೋಗಲ್ಲ ಅಂತೀರಲ್ಲ ಅಂತದ್ದು ನನ್ನ ಮಗಳು ಮಾಡೋದಾರೆ ಏನು ಮಾಡಾಳ ಅಯ್ಯ ಅತ್ತಿಗೆಮ್ಮ ನೀವೇನು ಆ ಸಂಬಂಧನ ಕರಿಯ ಮುಂದೆ ನಮ್ಮ ಅವ್ಗೆ ಹೇಳಿದ್ರೆ ಏನು ಸಂಬಂಧ ಫಿಕ್ಸ್ ಆದ್ಮೇಲೆ ಹೇಳಿದ್ರೆ ಯಾವಾಗ ಹೇಳಿರಿ ನಮ್ಮ ಅವನ ಇದರಿಂದ ಎಲ್ಲದರಿಂದ ದೂರನೇ ಇಟ್ಟಿರಿ ನಮ್ಮ ಅವನು ದೂರನೇ ಇರಲಿ ತಗೋರಿ ನಮ್ಮ ಅವನು ಬರಂಗಿಲ್ಲ ನಾವು ಬರಂಗಿಲ್ಲ ನೀವು ಹೋಗಿ ಬರ್ರಿ ಬೇಕಾದ್ರೆ ನಾನು ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ ನನ್ನ ಹೆಣ್ಮಕ್ಳನ್ನು ಕಳ್ಸಂಗಿಲ್ಲ ನಾನು ಊರಾಗ 4 ಜನ ಉಗುಳಿ ನಿಮಗೆ ಥೂ ಅಂತಂದು ಎದಕ್ಕೆ ಬಂದಿಲ್ಲ ಅಂತ ಕೇಳಿದ್ರೆ ಹೇಳ್ರಿ ಅವಾಗ ನಾನಂತೂ ಹೇಳಬಿಡ್ತೀನಿ ಅಯ್ಯೋ ಯಾಕೆ ಮಗಳದು ಮದುವೆಗೆ ನಮಗೇನು ಒಂದು ಮಾತು ಹೇಳಿಲ್ಲ ಕೇಳಿಲ್ಲ ನಾನು ಯಾಕೆ ಹೋಗ್ಲಿ ಈ ಮನ್ಯಾಗ ಹಿರಿಯರು ಅನ್ನೋದ ಇಲ್ಲ ಅದಕ್ಕೆ ನಾನು ಹೋಗಿಲ್ಲ ಅಂತೀನಿ ನೀವು ಹಂಗನ್ರಿ ಯಾರಿಗೂ ಉಗಿತಾರಂತ ನಾನು ನೋಡ್ತೀನಿ ಲಕ್ಷ್ಮ ಅತ್ತಿಗೆಮ್ಮ ಅಂದರೂ ಕೊಳ್ಳನ್ ಸರ ಭಾರಿ ಐತೆ ಬಿಡ್ರಿ ನೀವ್ಯಾವಾಗ ಮಾಡಿಸ್ಕೊಂಡಿದ್ರಿ ಈ ಸರನ ಇದು ನಮ್ಮ ಅವನ ಸರ ಶೀಲವ ಅವಾಗ ಕೊಟ್ಟಿದ್ದು ಈಗ ಹಾಕೋಣ ಕುಂತೀನಿ 3 ಹೇಳಿದ್ದು ಸರ ಇದು ನಿಜ ಹೇಳ್ಬೇಕಂದ್ರೆ ಇದನ್ನು ನನ್ನ ಮಗಳಿಗೆ ಹಾಕ್ಬೇಕಂತ ಅಂದ್ಕೊಂಡಿದ್ದೆ ನನ್ನ ಮಗಳು ಬೇಡವ ನೀನೇ ಇಟ್ಕೋ ಅಮ್ಮಂದದ ಅಂತ ಅಂದು ಹಂಗಾಗಿ ಈಗ ದಿನ ನಾನು ಹಾಕೋತೀನಿ ಇವ್ರು ಅವು ಕೊಡಿಸಿದ್ದ ಏನಕ್ಕಿನ ಗಂಡನ ಹತ್ರ ದುಡ್ಡು ಕಸ್ಕೊಂಡು ಮಾಡಿಸ್ಕೊಂಡಿದ್ದ ಯಾರಿಗೆ ಗೊತ್ತು ಅತ್ಯಾರ ನಮ್ಮ ಅವನವರಿಗೆ ಕದ್ದು ಮುಚ್ಚಿ ದುಡ್ಡು ಕೂಡಿಸಿಟ್ಟು ಗಂಡ್ಮಕ್ಳಿಗೆ ಗೊತ್ತಾಗ್ಲಾರ್ದಂಗೆ ಬಂಗಾರ ಮಾಡಿಸಿ ಮನೆ ಹೆಣ್ಮಕ್ಳಿಗೆ ಕೊಡೋ ಅಂಥದ್ದು ದುರ್ಬುದ್ಧಿ ಬಂದಿಲ್ಲ ರೀ ಅತ್ಯಾರ ಹಂಗೇನಾರ ಕೊಡ್ಸೋದಿದ್ದಿದ್ರೆ ಅವ್ರು ಬಂದು ಇಲ್ಲಿಗೆ ಎಲ್ಲರ ಮುಂದೆ ಕೊಟ್ಟೋಕ್ಕಿದ್ರು ನಾವು ಅಷ್ಟೇ ಅಲ್ಲಿ ಹೋಗಿ ಇಸ್ಕೊಂಬಂದಿದ್ದು ನಿಮ್ಮ ಮುಂದೆ ಹೇಳ್ತಿದ್ವಿ ಕದ್ದು ಮುಚ್ಚಿ ವ್ಯವಹಾರ ಮಾಡೋದು ನಮ್ಮ ಖಾನ್ದಾನ್ದಾಗ ಬಂದಿಲ್ರಿ
ಅತ್ತೆರ ಮನ್ಯಾಗ ಏನ ಕದ್ದು ಮುಚ್ಚಿ ವ್ಯವಹಾರ ಮಾಡಿದ್ರು ಒಂದಿನ ಇಲ್ಲ ಒಂದಿನ ಅದು ಹೊರಗೆ ಬೀಳಾಕ ಬೇಕು ಎಲ್ಲರ ಮುಂದೆ. ಎಷ್ಟು ದಿನ ಅಂತ ಕದ್ದು ಮುಚ್ಚಿ ಇಡಕ್ಕಾಗುತ್ತೆ ಹೇಳ್ರಿ? ಹಾಂ, ಹೆಣ್ಮಕ್ಳಿಗೆ ಆತ ಏನಾಯ್ತು ಒಟ್ಟಿನಲ್ಲಿ ಮನ್ಯಾಗ ಯಾವತ್ತು ಏನೋ ತೊಗೊಂಡ್ರು ಎಲ್ಲರ ಮುಂದೆ ಹೇಳಿ ತೊಗೋಬೇಕ್ರಿ ಅತ್ತಾರ. ಕದ್ದು ಮುಚ್ಚಿ ಯಾವತ್ತೂ ಹೋಗ್ಬಾರ್ದು. ನೀವು ಅಷ್ಟೇ ಯೋಚನೆನೂ ಹೋಗ್ಬೇಡ್ರಿ. ಅಂತ ಕದ್ದು ಮುಚ್ಚಿ ವ್ಯವಹಾರ ಮಾಡೋ ಅಂಥದ್ದು ನಮಗೂ ಇಲ್ಲ, ನಮ್ಮ ಖಾನ್ದಾನ್ದಾಗೂ ಇಲ್ಲ, ನಮ್ಮಪ್ಪ ನಮ್ಮವ್ವ ಅಂಥದ್ದು ನಮ್ಗೆ ಹೇಳೂ ಕೊಟ್ಟಿಲ್ಲ ರೀ. ಅಂದ್ರ ನಿನ್ನ ಮಾತಿನ ಅರ್ಥ ಅದೆಲ್ಲ ನಮ್ಮ ಕಾಂತಾನ್ದಾಗ ಐತಂತ ಹೇಳಕ್ ಕುಂತಿದ್ದೇನೆ. ಅಯ್ಯ ಅತ್ಯಾರ, ನಾನೇನು ಹೇಳಿಲ್ಲಲ್ಲ. ನೀವ್ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟ ನೋಡ್ಕೋತೀರಿ? ಯಾಕ ನೀವು ಹಂಗೇನಾರ ಮಾಡಿರೇನ್ರಿ? ಕದ್ದು ಮುಚ್ಚಿ ನಿಮ್ಮ ಹೆಣ್ಮಕ್ಳಿಗೆ ಏನಾರ ಬಂಗಾರ ಬೆಳ್ಳಿ ಮಾಡಿಸ್ಕೊಡೋದಾಗ್ಲಿ ದುಡ್ಡು ಗಿಟ್ಟು ಕೊಡೋದಾಗ್ಲಿ ಮಾಡಕ್ ಕುಂತೀರೇನ್ರಿ? ನಾನು ಯಾಕೆ ಮಾಡಲಿ ಅಂಥದ್ದು? ಹಂಗೇನಾರ ಮಾಡಿಸ್ಕೊಡ್ಬೇಕನ್ನಂಗಿದ್ರ ಎಲ್ಲರ ಮುಂದೆ ನಾನು ಮಾಡಿಸ್ಕೊಡ್ತೀನಿ. ನನಗೇನು ಹೆದರಿಕೆನಿ ಈ ಮನ್ಯಾಗ? ನನ್ನ ರೊಕ್ಕ ನನ್ನ ಇಷ್ಟ, ನನ್ನನ್ನು ಯಾರದಾರ ಕೇಳೋರು? ನಿಮ್ಮ ರೊಕ್ಕ ಆದ್ರೆ ಯಾರು ಇಲ್ಲಿ ಬಿಡ್ರಿ, ಹೇಳೋರು ಕೇಳೋರು. ಆದ್ರೆ ಮನ್ಯಾಗ ಗಂಡ್ಮಕ್ಳು ದುಡ್ದಿದ್ದು ರೊಕ್ಕ ಆದ್ರೆ ಹೇಳೋರು ಕೇಳೋರು ಮನ್ಯಾಗ ಅದಾರಿ ಅತ್ಯಾರ. ಅತ್ಯಾರ, ನಾನಂತೂ ಹೇಳೋಷ್ಟಂತ ಹೇಳಿದ್ದೀನಿ. ಇನ್ಮೇಲೆ ಬರೋದು ಬಿಡೋದು ನಿಮಗೆ ಬಿಟ್ಟಿದ್ದ. ನಿಮ್ಮ ಮೊಮ್ಮಗಳದ ಮದುವೆ ಕಾರ್ಯದಾಗ ನೀವು ಇದ್ರೆ ಒಳ್ಳೇದು. ಇಲ್ಲ ಅಂದ್ರೆ ನಾಳೆ 4 ಮಂದಿ ಯಾರಿಗೆ ಏನಂತಾರ ಅನ್ನೋದನ್ನ ನೀವ ನೋಡಂತ್ರಂತ. ಲೇ ಪಂಚಿ, ಆ 20,000 ರೂಪಾಯಿ ಕೊಡ್ಲೇ, ನನಗೆ ಬೇಕದ. ನಾನು ರೊಕ್ಕ ತೊಗೊಂಡು ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿಯಲ್ಲ ನೀನು, ಕೊಡೋದನ್ನ. ಅತ್ಯಾರ, ಆ ರೊಕ್ಕದ ಮೇಲೆ ನಿಮ್ಮ ಹೆಸರು ಏನೂ ಬರದೇ ಇಲ್ಲ ಬಿಡ್ರಿ. ನಾನು ನೋಡಿದೆಪ್ಪ. ಹಂಗೇನಾರು ಹೆಸರು ಬರೋದ್ರ ನಾನು ನಿಮಗೆ ತಂದು ಕೊಡ್ತೀನಂತ ತಗೋರಿ. ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಪಂಚಿ, ನಿಂದು ಅತಿಯಾಗ ಕುಂತೈತಿ. ಮನ್ಯಾಗ ಒಂದು ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದನ್ನ ಕಲಿತಿ ಈ ಮನೆಯಾಗಿರ್ತಿದ್ದಿ. ಇಲ್ಲ ಅಂದ್ರೆ ನಿನ್ನ ತವ್ರ ಮನೆಗೆ ಓಡಿಸ್ಬಿಡ್ತೀನಿ, ನೆನಪಿಟ್ಕೊ ನೀನು. ಅತ್ಯಾರ, ನಾನೇನು ಈ ಮನ್ಯಾಗ ಬಿಟ್ಟು ಬಿದ್ದಿಲ್ರಿ. ನೀವು ನನ್ನ ತವ್ರ ಮನೆಗೆ ಓಡಿಸಿದ ತಕ್ಷಣ ಓಡೋಗಕ್ಕೆ. ನಾನು ಈ ಮನೆಗೆ ಬಾಗ್ಲಕ್ಕೆ ಮಳೆ ಹೊಡೆದು ಒಳಗಡೆ ಬಂದೀನಿ. ನಿಮ್ಮ ಮಗ ಅದಾರಲ್ಲ, ನನ್ನ ಕೊರಳಿಗೆ ತಾಳಿ ಕಟ್ಟಾನ. ನಾನು ಈ ಮನೆ ಸೊಸೆ ಇದ್ದೀನಿ. ಈ ಮನ್ಯಾಗ ನಿಮಗೆಷ್ಟು ಹಕ್ಕು ಅಧಿಕಾರ ಐತಿ ಅಷ್ಟ ಹಕ್ಕು ಅಧಿಕಾರ ನನಗೂ ಐತಿ. ಏನೆದ್ರು ಮಾತಾಡ್ತಿ ಪಂಚವ್ವ ನೀನು? ಒಂದು ಸ್ವಲ್ಪರ ಹಿರಿಯರು ಕಿರಿಯರು ಅನ್ನೋದೇ ಇಲ್ಲ ನೋಡು. ನಿಮ್ಮವ್ವ ನಿಮ್ಮಪ್ಪ ಏನು ಸಂಸ್ಕಾರ ಹೇಳ್ಕೊಟ್ಟಾರನ ನಿನಗೆ? ಏಯ್ ಮೀನಾಕ್ಷಿ, ಚಂದನತ್ತಂಗೆ ಮಾತಾಡಿ ನೀನು. ನಮ್ಮವ್ವ ನಮ್ಮ ಅಪ್ಪನ ಬಗ್ಗೆ ಏನಾರ ಮಾತಾಡಿದೆ ಅಂದ್ರೆ ನನಗಿಂತ ದೊಡ್ಡವರು ಅನ್ನೋದು ನೋಡ್ಲಾರ್ದ ಕಪ್ಪಾಳಗೆ ಹೊಡೆದು ಮನೆಯಿಂದ ಹೊರಗಡೆ ದಬ್ಬಕ್ಕಾಗತ್ತಾ? ನೆನಪಿಟ್ಕೋರಿ. ನಮ್ಮಪ್ಪ ನಮ್ಮವ್ವ ನನಗೆ ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟಿದ್ದಕ್ಕೆ ನಾನು ಇದುವರೆಗೂ ಈ ಮನ್ಯಾಗ ಬಾಳೆ ಮಾಡ್ಕೊತ ಹೊಂಟೀನಿ. ನೀವು ಏನ ಮಾತಾಡಂಗಿದ್ರು ನನ್ನ ಜೊತೆ ಮಾತಾಡ್ರಿ. ಅದನ್ನು ಬಿಟ್ಟು ನನ್ನ ತವ್ರ ಮನೆ ಸುದ್ದಿಗೆ ಏನಾರ ಬಂದ್ರೆ ಅಂದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ನೆನಪಿಟ್ಟುಕೋರಿ ನೀವು. ಏನು ಹಾಂ, ಏನಿದು? ಬರ್ತಾ ಬರ್ತಾ ನಾಲಿಗೆ ಭಾಳ ಉದ್ದ ಆಗ ಕುಂತ್ಬಿಟ್ಟೈತಲ್ಲ, ಏನು ಸಮಾಚಾರ? ಬರ್ತಾ ಬರ್ತಾ ನಿಮ್ಮ ದುರ್ಬುದ್ಧಿ ಜಾಸ್ತಿ ಆಗುಂತೈತಲ್ರಿ ಅತ್ತರ. ಹಾಗಾಗಿ ನನ್ನ ನಾಲಿಗೆನೂ ಉದ್ದ ಆಗುಂತೈತಿ. ನಿಮ್ಮ ದುರ್ಬುದ್ಧಿ ಯಾವಾಗ ಕಮ್ಮಿ ಆಗುತ್ತೆ ಅವತ್ತು ನನ್ನ ನಾಲಿಗೆ ಸಣ್ಣ ಆಗುತ್ತೆ. ಯವ್ವ ಬಾಬೆ, ಇಂಥರ ಜೊತೆ ಮಾತಾಡ್ಕೊತ ನಿಂತ್ಕೊಳ್ಳೋದು ಇದಕ್ಕೆ ಬಾ. ನಾಳೆ ಸರಳಾಗಿ 3 ಜನ ಚಂದನತ್ತಂಗೆ ರೆಡಿಯಾಗಿ ಮನೆತನ ನೋಡಾಕ ಹೋಗೋ ಮುಂದೆ ರೆಡಿಯಾಗಿ ಗಾಡ್ಯಾಗ ಕುಂತ್ರಿ ಸರಿ ಹೋತು. ಇಲ್ಲ ಅಂದ್ರೆ ನಿನ್ನೆ ಮಾಡಿದ್ರಲ್ಲ ಅತ್ಯಾರ, ನಿಮ್ಮ ಮಳೆಯಾಗ ಏನು ರೊಕ್ಕ ಕೊಡಾಕಂತ ಹೋಗಿದ್ರಲ್ಲ 20,000 ರೂಪಾಯಿ, ಅದನ್ನು ಮನ್ಯಾಗ ಎಲ್ಲರ ಮುಂದೆ ಹೇಳ್ಬೇಕಾಗತ್ತ. ನೆನಪಿಟ್ಕೋರಿ. ಮಂಜಪ್ಪ ಅವರ ಲಕ್ಷ್ಮಕ್ಕ ಮೊದಲ ಮದುವೆಗೆ ರೊಕ್ಕ ಹೆಂಗೆ ಹೊಂದಿಸ್ಲಿ, ಹೆಂಗೆ ಹೊಂದಿಸೋದು ಅಂತಂದು ಅವರು ಚಿಂತೆ ಮಾಡಾಕುಂತಾರ. ಅವ್ರಿಗೆ ಏನಾರ ಈ ವಿಷಯ ಗೊತ್ತಾತಂದ್ರೆ ನಿಮ್ಮ ಪರಿಸ್ಥಿತಿ ಎಲ್ಲಿ ಹೋಗುತ್ತೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿರಿ. ಮರ್ಯಾದೆ ಉಳಿಸ್ಕೋತೀರಾ, ಮರ್ಯಾದೆ ತಕ್ಕೋತೀರಾ, ನಿಮಗೆ ಬಿಟ್ಟಿದ್ದು. ಹಾಯ್ ಎಲ್ರಿಗೂ ನಮಸ್ಕಾರ. ನಿನ್ನೆ ಎಲ್ಲರೂ ಹೊಸ ಚಾನಲ್ದು ಲಿಂಕ್ ನಮಗೆ ಸಿಗ್ತಾ ಇಲ್ಲ ಅಂತ ಇದ್ರಿ. ಹೊಸ ಚಾನಲ್ದು ಲಿಂಕನ್ನು ನಾನು ಇವತ್ತು ಪೋಸ್ಟ್ ಮಾಡಿರ್ತೀನಿ. ವಿಡಿಯೋನ ಡೈಲಿ ಪೋಸ್ಟ್ ಮಾಡ್ತೀನಿ. ಇನ್ನೂ 1-2 ವಾರ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಎಲ್ಲರೂ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೀದಾ ಆ ಚಾನಲ್ಗೆ ಹೋಗುತ್ತೆ. ಎಲ್ಲರೂ ವಿಡಿಯೋ ನೋಡುವಾಗ ದಯವಿಟ್ಟು ಎಲ್ಲರೂ ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಓಕೆನಾ? ಅಚ್ಚರ, ನಿಮ್ಮ ಸೊಕ್ಕನ್ನು ಅಡಗಿಸೋವರೆಗೂ ನನಗೆ ಮಾತ್ರ ಸಮಾಧಾನ ಇಲ್ಲ. ನೋಡ್ತೀರಿ ನಿಮ್ಮ ಸೊಕ್ಕನ್ನು ಹೆಂಗೆ ಮುರಿತೀನಿ ಅಂತಂದು.